ಶಿಗ್ಗಾಂವ್ ಉಪಚುನಾವಣೆ ಸಮೀಕ್ಷೆಗೆ ಕಡಕ ಜವಾರಿ ಕಾಕ ಬಂಕಾಪುರಕ್ಕೆ ಬಂದಾನ. ಬಂಕಾಪುರ ಜನರ ಅಭಿಪ್ರಾಯ ಕೇಳಕ್ಕೆ ಬಂದಾನ. ಇಲ್ಯಾರಾಗಬೇಕು ಶಾಸಕ, ಯಾರು ಈ ಕ್ಷೇತ್ರಕ್ಕೆ ಸರ್ವಾಂಗೀಣವಾಗಿ ಅಭಿವೃದ್ಧಿಗಾಗಿ ದುಡಿಬೇಕು, ಅವನೆಂಥ ಶಾಸಕ ಅನ್ನೋ ಮತದ ಅಭಿಪ್ರಾಯ ಪ್ರಕಾರ ಇಲ್ಲಿ ಕೆಲವರು ಮತದಾರನಿರ್ತಾರ, ಕೃಷಿಕರನಿರ್ತಾರ, ಇಲ್ಲಿ ಮಾಜಿ ಸೈನಿಕರು ಸಹಿತ ಅದಾರ. ಅವರ ಅಭಿಪ್ರಾಯ ಕೇಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಜ್ ಸಂಶಿ ಅಂತ, ಬಂಕಾಪುರ ಸರ್. ನಾನು ಡ್ರೈವರ್ ಸರ. ಇಲ್ಲಿ ಯಾರಾಗಬೇಕಂದ್ರೆ ಆಕಾಂಕ್ಷಿಗಳು ಮೊದಲಾಗಿ ನಾನು ಎಲ್ಲರಿಗೆ ಸಿದ್ದರಾಮಯ್ಯ ಸರ್ಗೆ, ಡಿ ಕೆ ಶಿವಕುಮಾರ್ಗೆ ನಮಸ್ಕಾರ ಮಾಡ್ತೀನಿ ಸರ್. ಒಂದನೇದು ಏನಂದ್ರೆ ಸರ್, ಸ್ಥಳೀಕ ಬೇಕು ಸರ್, ನಮಗೆ ಸ್ಥಳೀಕ ಬೇಕು. ಮತ್ತು ಇಲ್ಲಿ ನಮ್ಗೆ ಅನುಕೂಲ ಆಗ್ಬೇಕಂದ್ರೆ ಇಲ್ಲಿ ಯಾರ ಮನೆಗೆ ಹೋದ್ರಲ್ಲೇ ಗಪ್ಪನ ಹೋದ್ಗಟ್ಲೆ ಯಾರು ಆಗ್ಬೇಕಂತಂದ್ರೆ ಇಲ್ಲಿ ಸ್ಥಳೀಕರಂದ್ರೆ ಇಲ್ಲಿ ಅಜಂಪೀರ್ ಖಾದ್ರಿ ಅವ್ರು ಆಗ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಯಾಕೆ ಅಂತಂದ್ರೆ ಇಲ್ಲಿ ನಾವು ಸರ ಇಲ್ಲಿ ಬೇರೆಯವರು ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ, ಎಲ್ಲ ಕಡೆಯವರು ಬರ್ತಾರೆ ಸರ್. ಈಗ ಎಲ್ಲರೂ ಬರ್ತಾರೆ, ಎಲ್ಲರೂ ಅವ್ರವ್ರು ಬಂದು ಮತ್ತು ಅವ್ರು ಹಿಡಿಯೋಕೆ ಎಲ್ಲಿ ಹೋಗ್ಬೇಕಂದ್ರೆ ಸರ್, ನಾವೆಲ್ಲ ಬಡವ್ರು ಸರ್. ಬಡವ್ರಿಗೆ ಇಲ್ಲೇ ಸಮೀಪ ಇರುತ್ತೆ ಸಿಗ್ಗಾಂವ್ ಅಂದ್ರೆ ಲೋಕಲ್ ಆಗಿಬಿಡ್ತಾರೆ ಸರ್. ಇಲ್ಲೇ ಹೋಗಿ ನಾವು ಕೆಲಸ ಕೇಳ್ಬೋದು ಸರ್, ಕೇಳೋಕೆ ಹಾಕಿರುತ್ತೆ ಸರ್. ಇಲ್ಲಿ ಬೇರೆ ಕಡೆ ಅಂದ್ರೆ ಮತ್ತು ನಾವು ಅವ್ರ ಹತ್ತಿರ ಹೋಗಿ ಹುಡ್ಕೊಂಡು ಹೋಗಿ ಅವ್ರನ್ನ ಕಾಯ್ದು ಅವ್ರ ಮನೆ ಹತ್ರ ನಿಂತ್ಕೊಂಡು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾರೆ ಸರ್. ಆದ್ರೆ ಅಜಂಪೀರ್ ಖಾದ್ರಿ ಹಂಗಲ್ಲ ಸರ್. ಒಂದು ಫೋನ್ ಯಾರೋ ಹಚ್ಚಿರಿ, ನೀವು ಹಚ್ಚಿರಿ, ಇಲ್ಲಿ ಯಾರೋ ಪ್ರತಿಯೊಬ್ಬರು ಒಂದು ಮಿಸ್ ಕಾಲ್ ಹೋದ್ರೆ ಅಂದ್ರೆ ಹೊಳ್ಳಿ ಫೋನ್ ಹಚ್ಚಿ ರೆಸ್ಪಾನ್ಸ್ ಮಾಡೋಂಥ ವ್ಯಕ್ತಿ ಅಂದ್ರೆ ಇಲ್ಲೊಬ್ಬರು ಅಂದ್ರೆ ಅಜಂಪೀರ್ ಖಾದ್ರಿ ಸರ್. ಈಗ ಅಜಂಪೀರ್ ಖಾದ್ರಿ ಅಂತೀರಿ. ಅಜಂಪೀರ್ ಖಾದ್ರಿ ಅವ್ರ ಜೊತೆ ಮತ್ತು 7-8 ಜನ ಮತ್ತು ಆಕಾಂಕ್ಷಿಗಳು ಅದಾರಲ್ರಿ, ಎಲ್ಲೆಲ್ಲಿ ಅವರು ಬರಾಕತ್ತಾರ, ಅವ್ರ ಬಗ್ಗೆ ಏನು ಅಭಿಪ್ರಾಯ ಸರ್? ಅವರೆಲ್ಲ ಬರ್ತಾರೆ ಸರ್. ಈಗಿಲ್ಲ ಅಂತ ಈಗ ಇದು ಇಲೆಕ್ಷನ್ ಟೈಮು ಬರೋರ ಸರ್. ಅವ್ರು ಬಂದ್ರೆ ಅವ್ರಲಿಂತ್ರ ನಮ್ಮ ಸಾಹೇಬ್ರಿಗೆ ಏನು ಎಫೆಕ್ಟ್ ಇಲ್ಲ ಸರ್. ನಮ್ಮ ಸಾಹೇಬ್ರಿಗೆ 100% ಟಿಕೆಟ್ ಹೈಕಮಾಂಡ್ ಕೊಡ್ತೈತೆ ಅಂತೇಳಿ ನಮಗೂ ನಂಬಿಕೆ ಇದೆ ಸರ್. ಕೊಡ್ಬೇಕಂತ ಇದೊಂದ್ಸಲ ನಮ್ಮ ಅಭಿಪ್ರಾಯ ಸರ್. ಇದೊಂದ್ಸಲ ನಮ್ಮ ಅಜಂಪೀರ್ ಖಾದ್ರಿ ಕೊಟ್ರಂದ್ರೆ 100% 30,000 40,000 ಮಟ್ಟ ಲೀಡ್ನಾಗ ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ತಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಜ್ ಬಂಕಾಪುರ ಅಂತ ಸರ್, ಸಂಶಿ. ನಾವು ಡ್ರೈವರ್ ಅದೇನು ಸರ್. ಈಗ ದೇಶಕ್ಕಾಗಿ ಹೋರಾಟ ಮಾಡಿ ರಿಟೈರ್ಡ್ ಆಗಿ ಮತ್ತು ಕೃಷಿ ಜೀವನವನ್ನು ಅವಲಂಬಿಸಿದಂಥ ಇಲ್ಲೊಬ್ಬರು ಮಾಜಿ ಸೈನಿಕರು ಸಿಕ್ಕಾರ. ಈ ಮಾಜಿ ಸೈನಿಕರು ಇಲ್ಲಿ ಅಂಥ ಶಾಸಕ ಬೇಕು. ಯಾಕಂದರೆ ದೇಶ ನೋಡಿದವರು, ಯುದ್ಧಗಳಲ್ಲಿ ಭಾಗಿಯಾಗಿದ್ದಂಥ ಒಬ್ಬ ಅದ್ಭುತ ವ್ಯಕ್ತಿ ಮಾಜಿ ಸೈನಿಕರು. ನಾವು ಇವತ್ತು ರೈತ ಮತ್ತು ಮಾಜಿ ಸೈನಿಕ ಇರಲಿ, ಸೈನಿಕನಿಗೆ ಬಹಳಷ್ಟು ಗೌರವ ಇವತ್ತು ಕೊಡಬೇಕು. ಯಾಕಂದರೆ ದೇಶದ ರಕ್ಷಣೆ ಮಾಡ್ತಾನೆ. ಈ ಅನ್ನದಾತ ರೈತ ನಮಗೆ ಅನ್ನ ಕೊಡ್ತಾನೆ. ಹಂಗಾದ್ರೆ ಮಾಜಿ ಸೈನಿಕರು ಏನು ಹೇಳ್ತಾರೆ ಕೇಳೋಣಲ್ರಿ. ಏನು ಸರ್ ತಮ್ಮ ಹೆಸರು? ಸಾದಿಯಪ್ಪ ಹೊಣ್ಣಣ್ಣವ್ರು ಸರ್. ಸರ್, ಇಲ್ಲಿ ಶಿಗ್ಗಾಂವ್ ಉಪಚುನಾವಣೆ ಬಂದೈತಿ. ಈ ಶಿಗ್ಗಾಂವ್ ಉಪಚುನಾವಣೆ ಈಗಾಗಲೇ 7-8 ಜನ ಕಾಂಗ್ರೆಸ್ಸಿಂದ ಬೆನ್ನತ್ತಾರ. ಇನ್ನು BJP ಅವರು ಯಾವುದೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ದವ್ರ ಅಭ್ಯರ್ಥಿ ಘೋಷಣೆ ಮಾಡಬೇಕು, ಆಮೇಲೆ ನಾವು ಮಾಡ್ತೀವಿ ಅಂತಾರೆ. ಇಲ್ಲಿ ನಿಮ್ಮ ಅಭಿಪ್ರಾಯ ಪ್ರಕಾರ ಯಾರಾಗಬೇಕ್ರಿ ಇಲ್ಲಿ ಆ ಅಭ್ಯರ್ಥಿ? ಸರ್, ಈ ಶಿಗ್ಗಾಂವ್ ಸವಣೂರು ತಾಲೂಕಿನಲ್ಲಿ ನಮ್ಗೆ ಸೂಕ್ತ ಅಭ್ಯರ್ಥಿ ಆಗ್ಬೇಕಂದ್ರೆ SM ಖಾದ್ರಿ ಅವರು ಇಲ್ಲಿ ಅಭ್ಯರ್ಥಿ ಆಗಬೇಕು. ಕಾರಣ ಯಾಕೆ ಅವರು ಆಗಬೇಕಪ್ಪ ಅನ್ನೋಂಥದ್ದೊಂದು ಕಾರಣ ಬಂದಾಗ, ಅವರು ಯಾರಾದರೂ ಒಬ್ಬ ಬಡ ವ್ಯಕ್ತಿಗೆ ಏನಾದರೂ ಸಹಾಯ ಸಹಕಾರ ಮಾಡಬೇಕಾದ್ರೆ ಅವರು ಒಳ್ಳೆಯ ವ್ಯಕ್ತಿ, ಅವರಿಂದನೂ ಸಾಧ್ಯ ಐತೆ ಹೊರತು ಬೇರೆ ಇನ್ನಿತರಿಂದ ಯಾರಿಂದನೂ ಸಾಧ್ಯ ಆಗಲಿಕ್ಕೆ ಇಲ್ಲ. ಮತ್ತು ಅವರು ಯಾವುದೇ ಕಾರ್ಯಕ್ರಮಗಳಾಗಲಿ, ಯಾರಿಗೆ ಒಂದು ಬಡ ಬಗ್ಗರಿಗೆ ಏನಾದರೂ ನೋವಾಗಲಿ ಅಥವಾ ಏನೇ ಸಮಸ್ಯೆ ಬರಲಿ, ಅವರು ಎನಿ ಟೈಮ್ ಬಂದು ನಿಂತ್ಕೊಂಡು ಅವ್ರು ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ಸಿಗ್ಗಾಂವ್ ತಾಲೂಕಿನ ಯಾರಾದರೂ ಇದ್ದರೆ ಅದು ಅಜಂಪೀರ್ ಖಾದ್ರಿ ಅವರು ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇಲ್ಲಿ ಅನೇಕ ಶಾಸಕರು, ಹಿಂದಿನ ಶಾಸಕರು ಎಲ್ಲರೂ ಅವರೆಲ್ಲ ಇಲ್ಲೆಲ್ಲೇ ಆಡಳಿತ ಮಾಡಿ ಹೋಗಿದ್ದಾರೆ. ಅವರಿಂದ ಈ ಕ್ಷೇತ್ರಕ್ಕೆ ಏನೂ ಅಷ್ಟೊಂದು ಲಾಭ ಅಂತ ಅನಿಸಲಿಲ್ಲ. ಬಟ್ ಈ ಯಾವುದೇ ಅಧಿಕಾರದಲ್ಲಿ ಇಲ್ಲ ಅಂದರೂ ಸಹಿತ ಖಾದ್ರಿ ಅವರು, ಯಾವುದೇ ಅಧಿಕಾರ ಇಲ್ಲ ಅಂದರೂ ಖಾದ್ರಿ ಅವರು 24 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಜಂಪೀರ್ ಖಾದ್ರಿ ಅವರು ಕಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು DCMಗಳಲ್ಲಿ ನಾವು ಒಂದು ಮನವಿ ಮಾಡ್ಕೊತೇನೆ, ಈ ಬಾರಿ ಆದರೂ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಟ್ಟರೆ ಖಾದ್ರಿ ಸಾಹೇಬ್ದು ಗೆದ್ದಿದ್ದಾರೆ ಅಂತ ಹೇಳಿ ನಾನು ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಹೆಸರು? ಸಾದಿಯಪ್ಪ ಹೊಣ್ಣಣ್ಣವ್ರು. ನಿಮ್ಮ ಅಭಿಪ್ರಾಯ? ಸರ, ನಮ್ಗೆ 20 ವರ್ಷ ನಾವು ಸಾಹೇಬ್ರು ಕೊಟ್ಟಾಗ ಹಿಂದೆ ಅಡ್ಡಾಡೇವ್ರಿ. ನಮ್ಮ ಸಾಹೇಬ್ರಿಗೆ ಟಿಕೆಟ್ ಪಕ್ಕ ಆಗಿದ್ದ ಕರೆ ಆದ್ರೆ ನಿಮ್ಮ ಸಾಹೇಬರು ಅಜಂಪೀರ್ ಖಾದ್ರಿ ಸಾಹೇಬರು ಅವ್ರಿಗೆ ಟಿಕೆಟ್ ಆಗಿದ್ದ ಕರೆ ಆದ್ರೆ ನಾವು ಹಗಲು ದುಡ್ದು ಅವ್ರನ್ನ ಆರಿಸ್ತಿರ್ತೇವೆ ಅಂತ ಹೇಳ್ತೇವೆ ಸರ್. ಟಿಕೆಟ್ ಅವ್ರಿಗೆ ಆಗ ಸರ್. ತಮ್ಮ ಅಭಿಪ್ರಾಯ ರೀ? ಸರ್, ಖಾದ್ರಿ ರೀ ಸರ್. ತಮ್ಮದು? ನಾವು ಪಕ್ಷದವ್ರು ರೀ, ಕಾಂಗ್ರೆಸ್ ಪಕ್ಷದವ್ರು. ನಾವು ಪಕ್ಷ ಅದು ಅಭ್ಯರ್ಥಿ ಹಿಂದಾಗಡೆ ನೋಡೋದು. ಕಾಂಗ್ರೆಸ್ ಪಕ್ಷದ ಅದು ಯಾರು ಆಗ್ತಾರೆ ಅವನು ಹೌದು ದುಡಿತೀವಿ. ಖಾದ್ರಿ ಅವರಿಗೆ ಕೊಡ್ಬೇಕು ಸರ್. ಖಾದ್ರಿ ಅವರು. ತಮ್ಮದು? ಸರ್, ಯಾರ ಬರಲಿ ಜೇಸಕ್ಕೆ ಒಳ್ಳೆ ಮಾಡಿ ಸಾಕು. ಯಾರ ಬರಲಿ, ಯಾರ ಪಕ್ಷ ಮಾತು ಸುಲಭವಾದ ಸಾಕು. ಥ್ಯಾಂಕ್ ಯು. ಓಕೆ, ಇದು ಬಂಕಾಪುರ ಜನರ ಅಭಿಪ್ರಾಯ. ಇನ್ನು ನನ್ನ ಪಯಣ ಸವಣೂರಕ್ಕೆ, ಮತ್ತು ಸವಣೂರು ಸುದ್ದಿ ಹೇಳ್ತೀನಿ.
ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತೀನಿ. ನಮಸ್ಕಾರ.